ಹಲೋ ನಮಸ್ತೆ ಎಲ್ಲರಿಗೂ ನಿಮ್ಮ ಪ್ರೀತಿಯ ದಿವ್ಯ ಮಾಡುವ ನಮಸ್ಕಾರಗಳು. ಹೈಗ್ರೀವ ತ್ರಿವಲಯ ಚಾನಲ್ಗೆ ಎಲ್ಲರಿಗೂ ಪ್ರೀತಿಯ ಸುಸ್ವಾಗತ. ಪ್ಲೀಸ್ ಸಬ್ಸ್ಕ್ರೈಬ್, ಶೇರ್ ಆ್ಯಂಡ್ ಲೈಕ್ ಮೈ ಚಾನಲ್. ಬನ್ನಿ ವೃಷಭ ರಾಶಿಯವರ ಅಕ್ಟೋಬರ್ ತಿಂಗಳು ರೀಡಿಂಗ್ ಮಂತ್ಲಿ ರೀಡಿಂಗ್ ನೋಡುವ. ವೃಷಭ ರಾಶಿಯವರಿಗೆ ಅಕ್ಟೋಬರ್ ತಿಂಗಳಲ್ಲಿ ಏನೆಲ್ಲ ಬದಲಾವಣೆ ಆಗೋದಿದೆ ಅಂತ ನೋಡುವ. ವೃಷಭ ರಾಶಿಯವರಿಗೆ ಅಕ್ಟೋಬರ್ ತಿಂಗಳು ಯಾವ ದೇವರ ಆಶೀರ್ವಾದ ಸಿಗ್ತಾ ಇದೆ ಅಂತ ಮೊದಲಿಗೆ ನೋಡುವ. ಸೂರ್ಯದೇವ ಬಂದಿದ್ದಾರೆ. ನಿಮಗೂ ಪರಶುರಾಮ ಅವರು ಬಂದಿದ್ದಾರೆ. ಗಂಗಾ ಮಾತಾ ಬಂದಿದ್ದಾರೆ. ವೃಷಭ ರಾಶಿಯವರು ಅಕ್ಟೋಬರ್ ತಿಂಗಳಿನಲ್ಲಿ ನಿಮ್ಮ ಪವರ್ಗೆ ನೀವು ಮತ್ತೆ ರಿಟರ್ನ್ ಆಗ್ತೀರಾ ಅನ್ನೋಂಥ ಒಂದು ಮೆಸೇಜ್ ಇದೆ. ಮತ್ತು ಯಾರೆಲ್ಲ ನೋಡ್ಕೊಂಡಿರೋ ಸಿಚುವೇಶನಲ್ಲಿ ಇರೋರಿಗೆ ರಿಯೂನಿಯನ್ ಆಗುವಂಥದ್ದು ಇದೆ. ಆದಷ್ಟು ಬೇಗ ನಿಮ್ಮ ಪರ್ಸನ್ನು ನಿಮ್ಮ ಹತ್ರ ಬರೋವಂಥದ್ದು ಇದೆ. ಅಥವಾ ನಿಮ್ಮ ಫ್ಯಾಮಿಲಿ, ಯಾರೆಲ್ಲ ಫ್ಯಾಮಿಲಿಲಿ ದೂರ ಇದ್ದೀರಾ ಅಂಥವ್ರು ಒಂದಾಗುವಂಥದ್ದು ಇದೆ. ನಿಮ್ಮ ಸ್ಟೇಟಸ್ ಇಂಪ್ರೂವ್ ಆಗುವಂಥದ್ದು ಇದೆ. ನೀವು ಹೆಸರನ್ನು ಗಳಿಸುವಂಥದ್ದು ಇದೆ. ಅಕ್ಟೋಬರ್ ತಿಂಗಳಿನಲ್ಲಿ ಒಂದು ಫ್ರೀಡಮ್ ಆಗಿರ್ತೀರ. ಯಾವ ರೀತಿ ಅಂತ ಅಂದರೆ ನೀವು ತಗೊಳ್ಳೋವಂಥ ನಿರ್ಧಾರಗಳು ನಿಮ್ಮ ಜೀವನನ ಒಂದು ಒಳ್ಳೆಯ ರೀತಿಯಲ್ಲಿ ರೂಪಿಸುವಂಥದ್ದು ಇದೆ. ಖಂಡಿತವಾಗಿ ನೀವು ತಗೊಳ್ಳೋಂಥ ನಿರ್ಧಾರಗಳನ್ನು ಯೋಚನೆ ಮಾಡಿ ಒಂದು ನಿರ್ಧಾರನ ತಗೊಳ್ಳಿ. ಖಂಡಿತ ನಿಮ್ಮ ಜೀವನ ಒಂದು ಒಳ್ಳೆಯ ರೀತಿಯಲ್ಲಿ ಮುಂದುವರಿಯುತ್ತೆ ಅನ್ನೋವಂಥದ್ದು ಇದೆ. ನೀವು ಕೂಡ ಒಂದು ವಾರಿಯರ್ ರೀತಿ ಯೋಚನೆ ಮಾಡೋ ಅಂಥ ವ್ಯಕ್ತಿಗಳಾಗಿರ್ಬೋದು. ಗುರುಗಳ ಸ್ಥಾನದಲ್ಲಿ ಇರೋ ಅಂಥವ್ರು ಇರ್ಬೋದು. ಕೆಲವರಿಗೆ ಬುದ್ಧಿಮತ್ತನ್ನು ಹೇಳೋ ಅಂಥವ್ರು ಕೂಡ ಇರ್ಬೋದು. ನೀವು ಕೂಡ ಒಂದು ಆರ್ಟ್ ಇದರಲ್ಲಿ ಒಂದು ಪೇಂಟಿಂಗಲ್ಲಿ ವರ್ಕ್ ಮಾಡ್ತಿರೋ ಅಂಥವ್ರು ಇರ್ಬೋದು. ಖಂಡಿತ ನಿಮಗೆ ಒಳ್ಳೆಯದಾಗುತ್ತೆ ಅನ್ನೋವಂಥದ್ದು ಇದೆ. ಆದಷ್ಟು ವೃಷಭ ರಾಶಿಯವರು ಅಕ್ಟೋಬರ್ ತಿಂಗಳಿನಲ್ಲಿ ಸ್ವಲ್ಪ ಹುಷಾರಾಗಿರಬೇಕು ಅನ್ನೋಂಥ ಒಂದು ಮೆಸೇಜ್ ಕೂಡ ಇಲ್ಲಿ ಬರ್ತಾ ಇದೆ. ಗಂಗಾ ಮಾತೆ ಆಶೀರ್ವಾದನ ತಗೊಳ್ಳಿ. ನೀರಿನಲ್ಲಿ ಇರುವಾಗ ಅಥವಾ ನೀರಿರೋ ಕಡೆ ಹೋದಂಥ ಸಂದರ್ಭದಲ್ಲಿ ಆದಷ್ಟು ಹುಷಾರಾಗಿ ಇರಿ. ನೀರಿಂದ ಸ್ವಲ್ಪ ನಿಮ್ಮ ಜೀವಕ್ಕೆ ಅಪಾಯ ಆಗುವಂಥದ್ದು ಇದೆ. ನಿಮಗೆ ಅಪಾಯ ಆಗುವಂಥದ್ದು ಇದೆ. ಖಂಡಿತವಾಗ್ಲೂ ನೀರಿಂದ ಸ್ವಲ್ಪ ಆದಷ್ಟು ದೂರನೇ ಇರಿ. ದೂರದಲ್ಲಿ ಇರೋವಂಥ ಹರಿಯೋ ನೀರಿನಲ್ಲಿ ಹೋದಾಗ, ನೀರಿರೋ ಜಾಗಗಳಿಗೆ ಹೋದಾಗ ಆದಷ್ಟು ಗಮನನ ಹರಿಸಿ ಅನ್ನುವಂಥದ್ದು ಇದೆ. ಅಥವಾ ಮಳೆ ಬಂದಂಥ ಸಮಯದಲ್ಲಿ ಮರಗಳ ಕೆಳಗೆ ನಿಲ್ಲೋ ಅಂಥದ್ದು, ನೀರು ನಿಂತಿರೋ ಜಾಗದಲ್ಲಿ ಹೋಗಿ ನಿಲ್ಲೋ ಅಂಥದ್ದನ್ನು ಮಾಡಬೇಡಿ ಅನ್ನೋಂಥ ಒಂದು ಮೆಸೇಜ್ ಕೂಡ ಇಲ್ಲಿ ಬರ್ತಾ ಇದೆ. ವೃಷಭ ರಾಶಿಯವರಿಗೆ ಅಕ್ಟೋಬರ್ ತಿಂಗಳಿನಲ್ಲಿ ಒಂದು ಆರೋಗ್ಯ ವೃಷಭ ರಾಶಿಯವರು ಅಕ್ಟೋಬರ್ ತಿಂಗಳಿನಲ್ಲಿ ಅಂತ. ಓಕೆ, ಕಾರ್ಡನ್ನು ಇಟ್ಟು ಆನಂತರ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ವೃಷಭ ರಾಶಿಯವರಿಗೆ ಅಕ್ಟೋಬರ್ ತಿಂಗಳಿನಲ್ಲಿ ಒಂದು ಭೂಮಿ ತಗೊಳ್ಳೋವಂಥದ್ದು ಇದೆ. ಯಾರೆಲ್ಲ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತಾಯಿದ್ದೀರಾ ಅಂಥವ್ರಿಗೂ ಕೂಡ ಒಂದು ಒಳ್ಳೆಯದಾಗುವಂಥದ್ದು ಇದೆ. ತುಂಬ ಮನಸ್ಸಿಗೆ ನೋವಾಗೋವಂಥದ್ದು ಇದೆ. ನಿಮ್ಮ ಬಗ್ಗೆನೇ, ನಿಮ್ಮ ಜೊತೆಯಲ್ಲಿ ಇರೋವಂಥವ್ರೆ, ನಿಮ್ಮ ಅಕ್ಕಪಕ್ಕದವರೇ ನಿಮ್ಮ ಬಗ್ಗೆ ತುಂಬ ಕೆಟ್ಟದಾಗಿ ಮಾತಾಡಿ ನಿಮ್ಮ ಮನಸ್ಸಿಗೆ ನೋವು ಮಾಡೋವಂಥದ್ದು ಕೂಡ ಇದೆ. ಆದರೆ ಖಂಡಿತ ಅದೆಲ್ಲದನ್ನು ಬಿಟ್ಟು ನೀವು ಮುಂದುವರಿತೀರಾ. ಯಾರೇನೇ ಮಾತಾಡಿದ್ರು ಕೂಡ ನಾನೇನು ಅಂತ ನನಗೆ ಗೊತ್ತು, ನಾನೇನು ಮಾಡಬೇಕು ಅಂತ ನಿಮ್ಮ ಕರ್ತವ್ಯದ ಕಡೆ, ನಿಮ್ಮ ಗೋಲ್ ಕಡೆ ನೀವು ಗಮನನ ಕೊಡ್ತೀರಾ. ಮತ್ತು ತುಂಬ ರೆಸ್ಟ್ ಅನ್ನೋದನ್ನು ಮಾಡಬೇಕಾಗತ್ತೆ. ಕಡೆ ಗಮನನ ಕೊಟ್ಟು ವೃಷಭ ರಾಶಿಯವರು ಅಕ್ಟೋಬರ್ ತಿಂಗಳಿನಲ್ಲಿ ಒಂದು ರೆಸ್ಟ್ ಅನ್ನೋದನ್ನು ಖಂಡಿತ ಮಾಡಬೇಕಾಗತ್ತೆ. ತುಂಬ ಬರ್ಡನ್ ಕೂಡ ಇದೆ. ಆ ಬರ್ಡನನ್ನು ನೀವು ಬಿಟ್ಬಿಡಿ. ಅತಿಯಾಗಿ ಅದ್ರ ಬಗ್ಗೆ ಜಾಸ್ತಿ ಯೋಚನೆನ ಮಾಡೋದಕ್ಕೆ ಹೋಗಬೇಡಿ. ತುಂಬ ಲಾಸ್ ಮಾಡ್ಕೊಳ್ಳೋವಂಥದ್ದು ಕೂಡ ಇಲ್ಲಿ ಇದೆ. ಫೈನಾನ್ಷಿಯಲಿ ಲಾಸ್ ಮಾಡ್ಕೊಳ್ಳೋ ಅಂಥದ್ದು ಕೂಡ ಇಲ್ಲಿ ಇದೆ. ಆದರೆ ಖಂಡಿತ ಫೈನಾನ್ಷಿಯಲಿ ಕೂಡ ತುಂಬ ಚೆನ್ನಾಗಿ ಆಗುವಂಥದ್ದು ಇದೆ. ಆದರೆ ಏನು ನಿಮ್ಮ ಮನಸ್ಸಿಗೆ ನೋವಾಗುತ್ತೆ, ಬೇಜಾರಾಗುತ್ತೆ, ಆದ್ದರಿಂದ ನಿಮ್ಮ ಹೆಲ್ತ್ ಹಾಳಾಗಿ ನೀವು ಫೈನಾನ್ಷಿಯಲಿ ಲಾಸ್ ಆಗುವಂಥದ್ದು ಕೂಡ ಖಂಡಿತ ಇಲ್ಲಿ ಇದೆ. ಯಾರೆಲ್ಲ ಸಿಂಗಲ್ ಪೇರೆಂಟ್ ಇದ್ದೀರಾ ನಿಮಗೂ ಕೂಡ ರಿಯೂನಿಯನ್ ಆಗುವಂಥದ್ದು ಇದೆ. ಹೊಸ ಪ್ರೀತಿ ಬರೋವಂಥದ್ದು ಇದೆ. ಮತ್ತು ಯಾರೆಲ್ಲ ಡೈವರ್ಸ್ಗೆ ಅಪ್ಲೈ ಮಾಡಿರೋ ಅಂಥವ್ರಿಗೆ ಡೈವರ್ಸ್ ಸಿಗುವಂಥದ್ದು ಇದೆ.
ಖಂಡಿತ ಮೇಡಮ್ ನನಗೆ ಡೈವರ್ಸ್ ಸಿಗುತ್ತಾ, ನಾನು ಡೈವರ್ಸ್ಗೆ ಅಪ್ಲೈ ಮಾಡಿದ್ದೀನಿ ಅಂತ ಯಾರಾದರೂ ಪ್ರಶ್ನೆ ಮಾಡ್ತಾಯಿದ್ರೆ ಖಂಡಿತ ನಿಮಗೆ ಡೈವರ್ಸ್ ಸಿಗುವಂಥದ್ದು ಇದೆ. ಕೆಲವರಿಗೆ ಕೋರ್ಟ್ ಕೇಸ್ಗಳಲ್ಲಿ ನ್ಯಾಯ ಸಿಗುವಂಥದ್ದು ಇದೆ, ಕೋರ್ಟ್ ಕೇಸ್ಗಳು ನಿಮ್ಮ ಪರವಾಗಿ ಆಗುವಂಥದ್ದು ಇದೆ, ಹೊಸ ಪ್ರೀತಿ ಬರ್ತಾ ಇದೆ. ನೀವೇನು ಕೆಲಸನ ಮಾಡ್ತಾಯಿದ್ರೆ ನನಗೆ ಇದಕ್ಕೆ ಸರಿಯಾಗಿ ತಕ್ಕ ಪ್ರತಿಫಲ ಸಿಗ್ತಾ ಇಲ್ಲ ಅಂತ ಯೋಚನೆ ಮಾಡ್ತಿರೋ ಅಂಥವ್ರಿಗೆ ಖಂಡಿತ ನಿಮಗೆ ನೀವು ಮಾಡೋವಂಥ ಕೆಲಸಕ್ಕೆ, ನಿಮ್ಮ ಶ್ರಮಕ್ಕೆ ಒಂದು ಒಳ್ಳೆಯ ಪರಿಶ್ರಮ, ಒಂದು ಒಳ್ಳೆಯ ಪ್ರತಿಫಲ ಸಿಗುವಂಥದ್ದು ಕೂಡ ಇದೆ. ಖಂಡಿತ ನಿಮ್ಮನ್ನು ನೀವು ಒಂದು ಕಟ್ಟಾಕೊಳ್ಳೋಂಥ ಪರಿಸ್ಥಿತಿಯಲ್ಲಿ ಇರಬೇಡಿ. ನಿಮ್ಮನ್ನು ನೀವು ಫ್ರೀಯಾಗಿ, ನಿಮ್ಮ ಮನಸ್ಸನ್ನಾಗಲಿ ನಿಮ್ಮನ್ನಾಗಲಿ ನೀವು ಫ್ರೀಯಾಗಿ ಬಿಡಿ. ಕಟ್ಟಾಕೊಂಡು ಒಂದು ಸ್ಟ್ರೆಸ್ಸಿಂದ ಹೊರಗೆ ಬನ್ನಿ. ಒಂದು ಏನು ಹೇಳೋದು, ಒಂದು ಬೇಜಾರಿಂದ ನೀವು ಎಷ್ಟು ಕುಗ್ಗುತ್ತೀರಾ ಅಂತಂದರೆ, ಅಕ್ಟೋಬರ್ ತಿಂಗಳಿನಲ್ಲಿ ವೃಷಭ ರಾಶಿಯವರು ಕೆಲವರು ತುಂಬಾ ಒಂದು ಹಾಸ್ಪಿಟಲಲ್ಲಿ ಅಡ್ಮಿಂಟ್ ಆಗೋ ಪರಿಸ್ಥಿತಿ ಕೂಡ ಹೋಗುವಂಥದ್ದು ಇದೆ. ಅದರಿಂದ ಖಂಡಿತ ಆ ರೀತಿ ಯೋಚನೆನ ಮಾಡಿಕೊಂಡು ನಿಮ್ಮ ಹೆಲ್ತನ್ನು ಹಾಳು ಮಾಡ್ಕೋಬೇಡಿ. ಹೆಲ್ತ್ ಕಡೆ ಗಮನನ ಕೊಡಿ. ಖಂಡಿತ ಒಳ್ಳೆಯದಾಗುತ್ತೆ. ನೀವೇನು ಪ್ರೀತಿ ಬೇಕು ಅಂತ ಕೇಳಿದ್ದೀರ, ಖಂಡಿತ ನಿಮಗೆ ಪ್ರೀತಿ ಸಿಗುತ್ತೆ. ನಿಮ್ಮ ಫೈನಾನ್ಷಿಯಲಿ ಕೂಡ ಚೆನ್ನಾಗಾಗುತ್ತೆ. ನಿಮಗೆ ಯಾರೆಲ್ಲ ಕೋರ್ಟ್ ಕೇಸ್, ಆಸ್ತಿ ವಿಚಾರವಾಗಿ ಆಗಿರ್ಬೋದು ಅಥವಾ ಡಿವೋರ್ಸ್ ವಿಚಾರವಾಗಿ ಕೋರ್ಟ್ ಕೇಸ್ ಅಂತ ಓಡಾಡ್ತಿರೋ ಅಂಥವ್ರಿಗೆ ಖಂಡಿತ ಅದರಲ್ಲಿ ನ್ಯಾಯ ಸಿಗುತ್ತೆ. ನಿಮ್ಮ ಕೆರಿಯರಲ್ಲಿ ಕೂಡ ಒಂದು ಏನು ಕೆಲಸ ಮಾಡೋದ್ರಲ್ಲಿ ಯಾರೆಲ್ಲ ಕೆಲಸ ಸಿಗ್ತಾಯಿಲ್ಲ ನನಗೆ, ನಾನು ಅಂದ್ಕೊಂಡಿರೋ ಕೆಲಸ ನನಗೆ ಸಿಗ್ತಾಯಿಲ್ಲ ಅಂತ ಅಂದ್ಕೊಂಡಿದ್ರೆ ಖಂಡಿತ ಅಂಥ ಕೆಲಸ ಕೂಡ ನಿಮಗೆ ಸಿಗೋವಂಥದ್ದು ಇದೆ. ಆದರೆ ನಿಮ್ಮ ಕ್ರಿಯೇಟಿವಿಟಿಯಿಂದ ನೀವು ಅದನ್ನು ಬಳಸ್ಕೋಬೇಕಾಗುತ್ತೆ. ನಿಮ್ಮ ಕ್ರಿಯೇಟಿವಿಟಿಯಿಂದ ನೀವು ಅದನ್ನು ಒಂದು ಒಳ್ಳೆಯ ರೀತಿಯಲ್ಲಿ ಒಂದು ಸ್ಟ್ಯಾಂಡ್ ಮಾಡಬೇಕಾಗುತ್ತೆ, ನಿಲ್ಲಿಸ್ಬೇಕಾಗುತ್ತೆ ಅನ್ನೋವಂಥದ್ದು ಕೂಡ ಇಲ್ಲಿ ಮೆಸೇಜ್ ಬರ್ತಾ ಇದೆ. ನಿಮ್ಮನ್ನು ಯಾರೋ ಒಬ್ಬರು ಒಂದು ಟ್ರ್ಯಾಪಿಂಗ್ ಎನರ್ಜಿನಲ್ಲಿ ನಿಮ್ಮನ್ನು ಒಂದು ಬ್ಲ್ಯಾಕ್ ಮೇಲ್ ಮಾಡೋ ಅಂಥದ್ದು ಕೂಡ ಖಂಡಿತ ಇಲ್ಲಿದೆ. ಆದರೆ ಖಂಡಿತ ಯಾರನ್ನು ನಂಬಬೇಕು, ಯಾರನ್ನು ನಂಬಬಾರ್ದು ಅನ್ನೋವಂಥ ಒಂದು ಸಣ್ಣ ಯೋಚನೆ ನಿಮ್ಮ ತಲೆಯಲ್ಲಿ ಇರಲಿ ಅನ್ನೋವಂಥದ್ದು ಕೂಡ ಇಲ್ಲಿ ಇದೆ. ದುಡ್ಡಿನ ಸಲುವಾಗಿ ಕೂಡ ನಿಮ್ಮನ್ನು ಬ್ಲ್ಯಾಕ್ ಮೇಲ್ ಮಾಡೋ ಅಂಥದ್ದು ಇದೆ, ನಿಮ್ಮನ್ನು ಟ್ರ್ಯಾಪ್ ಮಾಡೋ ಅಂಥದ್ದು ಇದೆ. ಆದರೆ ಆ ಬಲೆಯಲ್ಲಿ ಬೀಳಬೇಡಿ ಅನ್ನೋ ಅಂಥ ಒಂದು ಮೆಸೇಜ್ ಕೂಡ ಇಲ್ಲಿ ಬರ್ತಾ ಇದೆ. ಪ್ರೀತಿ ಹೆಸರು ಹೇಳಿ ಕೂಡ ನಿಮ್ಮನ್ನು ಟ್ರ್ಯಾಪ್ ಮಾಡೋ ಅಂಥದ್ದು ಇದೆ. ಆದರೆ ಖಂಡಿತ ಯಾವುದು ನಿಜವಾದ ಪ್ರೀತಿ, ಇದರಲ್ಲಿ ಯಾವುದು ಸುಳ್ಳು ಯಾವುದು ನಿಜ ಅನ್ನೋದನ್ನು ತಿಳ್ಕೊಂಡು ಆನಂತರ ಮುಂದುವರಿರಿ ಅನ್ನೋವಂಥದ್ದು. ಸಿಂಗಲ್ ಪೇರೆಂಟ್ಸ್ಗೂ ಕೂಡ ಇಲ್ಲಿ ಪ್ರೀತಿ ಹೆಸರಿನಲ್ಲಿ ಮತ್ತೆ ಮೋಸ ಆಗುವಂಥದ್ದು ಕೂಡ ಇಲ್ಲಿದೆ. ಅದರಿಂದ ದಯವಿಟ್ಟು ಯೋಚನೆನ ಮಾಡಿ ಮುಂದುವರಿರಿ ಅನ್ನೋಂಥ ಒಂದು ಮೆಸೇಜ್ ಇಲ್ಲಿ ಬರ್ತಾ ಇದೆ. ಅಕ್ಟೋಬರ್ ತಿಂಗಳಿನಲ್ಲಿ ವೃಷಭ ರಾಶಿಯವರು ಖಂಡಿತ ಯೋಚನೆ ಮಾಡಿ ಮುಂದುವರಿಬೇಕಾಗುತ್ತೆ ಅನ್ನೋಂಥ ಮೆಸೇಜಲ್ಲಿ ಬರ್ತಾ ಇದೆ. ಯಾರೆಲ್ಲ ದುಡ್ಡಿನ ಬಗ್ಗೆ ಯೋಚನೆ ಮಾಡಿದರೆ ಖಂಡಿತ ದುಡ್ಡು ಕೂಡ ಬರುತ್ತೆ ಅನ್ನೋಂಥ ಮೆಸೇಜಲ್ಲಿ ಬರ್ತಾ ಇದೆ. ವೃಷಭ ರಾಶಿಯವರಿಗೆ ಅಕ್ಟೋಬರ್ ತಿಂಗಳಿನಲ್ಲಿ ಒಂದು ಅವೇರ್ನೆಸ್ ಬರ್ತಾ ಇದೆ. ಖಂಡಿತ ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆಯ ಬದಲಾವಣೆ ಅನ್ನೋದು ಬರ್ತಾ ಇದೆ. ಧ್ಯಾನನ ಮಾಡಿ ಏನು ಎತ್ತ ಅನ್ನೋದು ಕೂಡ ನಿಮಗೆ ಗೊತ್ತಾಗುತ್ತೆ. ನಿಮ್ಮ ಜೀವನದಲ್ಲೂ ಕೂಡ ಒಂದು ಒಳ್ಳೆಯ ಬದಲಾವಣೆ ಅನ್ನೋದು ಬರ್ತಾ ಇದೆ. ದಯವಿಟ್ಟು ಎರಡರಲ್ಲಿ ಇತ್ತು ಏನು ಹೇಳ್ತಾರೆ, ಎರಡು ದೋಣಿ ಮೇಲೆ ಪಯಣ ಮಾಡೋದಕ್ಕಾಗೋದಿಲ್ಲ ಅಂತ ಹೇಳ್ತಾರಲ್ಲ, ಆ ರೀತಿ ಎರಡು ಕಡೆ ಸಿಕ್ಕಾಕೊಂಡು ನೀವು ಇಲ್ಲಿ ಆಗಲೇ ಹೇಳ್ದಂಗೆ ಟ್ರ್ಯಾಪಿಂಗ್ ಎನರ್ಜಿನಲ್ಲಿ ಇದ್ದು ಕೂಡ ನೀವು ಎರಡು ಕಡೆಯೂ ಸಿಕ್ಕಾಕೊಂಡು ಇಲ್ಲೂ ಇರೋದಕ್ಕಾಗಲ್ಲ ಅಲ್ಲೂ ಇರೋದಕ್ಕಾಗಲ್ಲ ಅಂತ ತುಂಬಾ ಫೀಲ್ ಮಾಡ್ತೀರಾ. ತುಂಬಾ ಮೈಂಡ್ಗೆ ಟೆನ್ಷನ್ ಆಗುತ್ತೆ, ತುಂಬಾ ಕನ್ಫ್ಯೂಷನಲ್ಲಿ ಇರ್ತೀರಾ. ಮೈಂಡು ತುಂಬಾ ಕೆಡುತ್ತೆ, ತಲೆ ತುಂಬ ಕೆಡಿಸ್ಕೊತೀರ. ತಲೆಯಲ್ಲಿ ನೂರಾರು ರೀತಿ ಯೋಚನೆಗಳು ಓಡಾಡೋ ಅಂಥದ್ದು ಇದೆ. ನಿಮಗೆ ಹೀಲಿಂಗ್ ಅವಶ್ಯಕತೆ ಕೂಡ ತುಂಬಾ ಇದೆ. ಯಾರಾದರೂ ನಿಮಗೆ ನಾನು ಇಂಥವ್ರ ಹತ್ರ ನಾನು ನನ್ನ ಮನಸ್ಸಿನ ನೋವನ್ನು ಹೇಳ್ಕೊಂಡ್ರೆ ಅಥವಾ ಇಂಥವ್ರ ಹತ್ರ ನಾನು ಒಂದು ಏನು ಹೇಳ್ತಾರೆ ಅವ್ರ ಹತ್ರ ನಾನು ಕೇಳಿದ್ರೆ ನನ್ನ ಮನಸ್ಸಿಗೆ ಸಮಾಧಾನ ಆಗುತ್ತೆ, ನನ್ನ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ ಅಂತ ಯಾರಾದರೂ ನಿಮಗೆ ಇದ್ದರೆ ಅಂಥವ್ರ ಹತ್ರ ಖಂಡಿತ ಕೂತು ಮಾತಾಡೋದ್ರಿಂದ ಕೂಡ ನಿಮಗೆ ಒಂದು ಒಳ್ಳೆಯ ರೀತಿಯಲ್ಲಿ ಅವೇರ್ನೆಸ್ ಬರೋ ಅಂಥದ್ದು ಇದೆ. ಖಂಡಿತ ಒಬ್ಬರು ಗುರುಗಳಾಗಿರ್ಬೋದು ಅಥವಾ ನೀವು ನಂಬಿರೋಂಥ ದೇವರಾಗಿರ್ಬೋದು, ಅಂಥವ್ರ ಹತ್ರ ನೀವು ಮಾತಾಡಿ ಅನ್ನೋ ಅಂಥದ್ದು ಕೂಡ ಇಲ್ಲಿ ಬರ್ತಾ ಇದೆ. ಖಂಡಿತ ಬರ್ತಿದೆ. ಯಾರೆಲ್ಲ ಕನ್ಸೀವ್ ಇದ್ದೀರಾ ಪಾಪು ಆಗುವಂಥದ್ದು ಇದೆ, ಮತ್ತು ದೇವರ ಆಶೀರ್ವಾದ ಕೂಡ ಖಂಡಿತ ಇಲ್ಲಿ ಇದೆ. ಆದಷ್ಟು
ಹುಷಾರಾಗಿ ಇರಿ ಅನ್ನೋವಂಥ ಮೆಸೇಜ್ ಕೂಡ ಇಲ್ಲಿ ಬರ್ತಾ ಇದೆ. ಬೇರೆಯವರ ಬಾಯಿಗೆ ನೀವು ತುತ್ತಾಗುವಂಥ ಸಾಧ್ಯತೆಗಳು ಇದೆ, ಆದ್ದರಿಂದ ಆದಷ್ಟು ಹುಷಾರಾಗಿ ಇರಿ ಅನ್ನೋವಂಥ ಮೆಸೇಜ್ ಇಲ್ಲಿ ಬರ್ತಾ ಇದೆ. ಈಗ ಏನಿದೆ ಸದ್ಯಕ್ಕೆ ಆ ಮೂಮೆಂಟ್ ಅದನ್ನು ಎಂಜಾಯ್ ಮಾಡಿ. ಕೆಲವೊಂದು ಪರಿಸ್ಥಿತಿಗಳಿಗೆ ಸರಿಯಾದ ಸಮಯ ಇದೆ, ಅದಕ್ಕೆ ಆ್ಯಕ್ಷನನ್ನು ತಗೊಳ್ಳಿ. ಹೊಸ ಪ್ರೀತಿ ಬರ್ತಾ ಇದೆ, ನಂಬಿಕೆನ ಇಡಿ. ಏನೇ ಎಮೋಷನ್ ಅನ್ನೋದಿದ್ರು, ಏನೇ ಫೀಲ್ ಅನ್ನೋದಿದ್ರು, ಎಲ್ಲದಕ್ಕೂ ಒಂದು ಕೊನೆ ಅನ್ನೋದು ಖಂಡಿತವಾಗ್ಲೂ ಇರಲೇಬೇಕು. ಪ್ರಾರಂಭ ಅನ್ನೋದು ಹೇಗಿದೆ, ಪ್ರಾರಂಭಕ್ಕೆ ಕೊನೆ ಅನ್ನೋದು ಖಂಡಿತ ಇದೆ. ಯಾವುದೇ ರೀತಿ ಯೋಚನೆನ ಮಾಡಬೇಡಿ. ಈಗ ಏನಿದೆ ಅದಕ್ಕೆ ನೀವು ನಿಮ್ಮ ಎನರ್ಜಿನ ಕೊಟ್ಕೊಂಡು ನೀವು ಆ ಪರಿಸ್ಥಿತಿಯನ್ನು ನೀವು ಎಂಜಾಯ್ ಮಾಡಿ ಅನ್ನೋಂಥ ಮೆಸೇಜಲ್ಲಿ ಬರ್ತಾ ಇದೆ. ಪರಿಸ್ಥಿತಿ ಏನಿದೆ ಅದಕ್ಕೆ ಸರಿಯಾಗಿ ನೀವು ಯೋಚನೆನ ಮಾಡಿ ಅನ್ನೋಂಥ ಮೆಸೇಜಲ್ಲಿ ಬರ್ತಾ ಇದೆ. ಖಂಡಿತ ಹೀಲಿಂಗ್ ತುಂಬಾ ಇಂಪಾರ್ಟೆಂಟ್ ಇದೆ. ಧ್ಯಾನನ ಮಾಡಿ. ಯಾರೆಲ್ಲ ಹೆಲ್ತ್ ಹಾಳಾಗಿದೆ, ನಿಮ್ಮ ಹೊಟ್ಟೆ ಹೆಲ್ತ್ ಕಡೆ, ನಿಮ್ಮ ಕಣ್ಣಿನ ಹೆಲ್ತ್ ಕಡೆ ಗಮನನ ಕೊಡಿ ಅನ್ನೋಂಥ ಮೆಸೇಜ್ ಕೂಡ ಇಲ್ಲಿ ಬರ್ತಿರೋ ಅಂಥದ್ದು. ಖಂಡಿತವಾಗ್ಲೂ ನೀವು ನಿಮ್ಮ ಕ್ರಿಯೇಟಿವಿಟಿ ಕಡೆ ಗಮನನ ಕೊಡಿ. ಹೊಸ ಪ್ರೀತಿ ಬರ್ತಾ ಇದೆ. ಕೆಲವರಿಗೆ ಇಲ್ಲಿ ಮೋಸದ ಪ್ರೀತಿ ಕೂಡ ಆಗಿರ್ಬೋದು, ಕೆಲವರಿಗೆ ಒಳ್ಳೆಯ ಪ್ರೀತಿ ಕೂಡ ಆಗಿರ್ಬೋದು. ಕೆಲವರಿಗೆ ಆ ಪ್ರೀತಿಯಿಂದ ನಿಮ್ಮ ಲೈಫ್ ಬದಲಾವಣೆ ಆಗುವಂಥದ್ದು ಇದೆ. ಕೆಲವರಿಗೆ ಆ ಪ್ರೀತಿಯಿಂದ ನಿಮ್ಮ ಜೀವನ ಬೇರೆ ರೀತಿಯಲ್ಲಿ ಬದಲಾವಣೆ ಆಗುವಂಥದ್ದು ಕೂಡ ಇಲ್ಲಿ ಇದೆ. ಏನೇ ಆದರೂ ಪಾಸಿಟಿವಿಟಿಯಾಗಿ ಯೋಚನೆನ ಮಾಡಿ ಅನ್ನೋವಂಥ ಮೆಸೇಜ್ ಕೂಡ ಇಲ್ಲಿ ಬರ್ತಾ ಇದೆ. ಬನ್ನಿ, ಲವ್ ಲೈಫಲ್ಲಿ ಏನು ಅಪ್ಡೇಟ್ ಇರುತ್ತೆ ಅಕ್ಟೋಬರ್ ತಿಂಗಳಿನಲ್ಲಿ ವೃಷಭ ರಾಶಿಯವರಿಗೆ ಅಂತ ನೋಡುವ. ಓಕೆ, ನಿಮ್ಮನ್ನು ನೀವು ಮೊದಲು ಪ್ರೀತಿ ಮಾಡಿ. ರೊಮ್ಯಾನ್ಸ್ ಬರ್ತಾ ಇದೆ. ಕೆಲವರು ರೊಮ್ಯಾನ್ಸ್ ಫೀಲಿಂಗಲ್ಲೇ ಇರ್ತೀರ ಅಕ್ಟೋಬರ್ ತಿಂಗಳಿನಲ್ಲಿ. ನಿಮ್ಮನ್ನು ನೀವು ಮೊದಲು ಪ್ರೀತಿ ಮಾಡಿ, ಆನಂತರ ನಿಮ್ಮ ಪ್ರೀತಿ ಪಾತ್ರರನ್ನು ಪ್ರೀತಿ ಮಾಡಿ. ನಿಮ್ಮ ಫೀಲಿಂಗ್ಸ್ ಏನಿದೆ ಅದನ್ನು ನಿಮ್ಮ ಪರ್ಸನ್ ಹತ್ರ ನೀವು ಹೇಳ್ಕೊಳ್ಳಿ ಅನ್ನೋವಂಥದ್ದು ಕೂಡ ಇದೆ. ಎಕ್ಸ್ಪ್ರೆಸ್ ಮಾಡಿ ಅನ್ನೋವಂಥದ್ದು ಇದೆ. ನೀವು ಅಕ್ಟೋಬರ್ ತಿಂಗಳಿನಲ್ಲಿ ನಿಮ್ಮ ಲವ್ ಲೈಫ್ ತುಂಬ ಚೆನ್ನಾಗಿರುತ್ತೆ ಅನ್ನೋವಂಥ ಒಂದು ಮೆಸೇಜಲ್ಲಿ ಬರ್ತಾ ಇದೆ. ಏಂಜಲ್ಸ್ ಏನು ಗೈಡೆನ್ಸ್ ಕೊಡ್ತಾರೆ ಅಕ್ಟೋಬರ್ ತಿಂಗಳಿನಲ್ಲಿ ವೃಷಭ ರಾಶಿಯವರಿಗೆ ನೋಡುವ. ಕಾಂಪ್ರಮೈಸ್ ಅಂತ ಹೇಳ್ತಾ ಇದ್ದಾರೆ. ಕೆಲವರಿಗೆ ಕಾಂಪ್ರಮೈಸ್ ಆಗಿ ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಇಂಟ್ಯೂಷನ್ ಏನು ಹೇಳುತ್ತೆ ಅದ್ರ ಕಡೆ ಗಮನನ ಕೊಡಿ ಅಂತ ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ. ಇನ್ ದ ನಿಯರ್ ಫ್ಯೂಚರ್ ನೀವು ಅಂದ್ಕೊಂಡಿರೋದು ಯಾವ ಕ್ಷಣದಲ್ಲಿ ಬೇಕಾದರೂ ಆಗೋವಂಥ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ. ಒಂದು ಕ್ಲಾರಿಟಿಗೆ ಬನ್ನಿ ಅಂತ ಕೂಡ ಹೇಳ್ತಾ ಇದ್ದಾರೆ. ಬಿಗ್ ಹ್ಯಾಪಿ ಚೇಂಜ್ ನೋಡಿ, ಆಗಲೇ ಹೇಳ್ದಂಗೆ ನಿಮ್ಮ ಜೀವನದಲ್ಲಿ ಬಿಗ್ ಹ್ಯಾಪಿ ಚೇಂಜ್ ಅನ್ನೋದು ಬರ್ತಾ ಇದೆ. ತುಂಬ ಹತ್ರದಲ್ಲೇ ಇದೆ ಬಿಗ್ ಹ್ಯಾಪಿ ಚೇಂಜ್ ಅನ್ನೋದು. ಯಾವ ದೇವರ ಆಶೀರ್ವಾದ ಸಿಗ್ತಾ ಇದೆ ವೃಷಭ ರಾಶಿಯವರೇ ಅಕ್ಟೋಬರ್ ತಿಂಗಳಲ್ಲಿ? ಹಯಗ್ರೀವಾಯ ನಮಃ. ನನ್ನ ಚಾನಲ್ ಹೆಸರು ಕೂಡ ಹಯಗ್ರೀವ. ನಿಮಗೂ ಕೂಡ ವೃಷಭ ರಾಶಿಯವರಿಗೆ ಹಯಗ್ರೀವರ ಅವರ ಆಶೀರ್ವಾದ ಸಿಗ್ತಾ ಇದೆ. ಎಲ್ಲರಲ್ಲೂ ನನ್ನನ್ನು ಕಾಣು, ಎಲ್ಲರನ್ನೂ ಪ್ರೀತಿಸು, ಎಲ್ಲರನ್ನೂ ಗೌರವಿಸು. ಯಾವಾಗಲೂ ನೀನಾಗಿರು. ನೀನು ಆಗಿದ್ದರೆ ಮಾತ್ರ ನಿನಗೆ ಸಿಗಬೇಕಾಗಿರುವುದು ಸಿಗುವುದು. ಆಗ ನಿನಗೆ ನಾನು ಸಹ ಸಿಗುವೆ. ಶತ್ರುಗಳನ್ನು ಸಹ ಪ್ರೀತಿಸುವ ವ್ಯಕ್ತಿ ನೀನಾಗಬೇಕು. ಮೌನ ಮಾತನಾಡದಿದ್ದರೂ ಸಹ ಶತ್ರು ಸಂಹಾರ ಖಂಡಿತ. ಮೌನ ಮಾತನಾಡದಿದ್ದರೂ ಸಹ ಅರ್ಥ ಮಾಡಿಸುತ್ತದೆ ಶತ್ರು ಸಂಹಾರ ಖಂಡಿತ. ಎಷ್ಟು ಚೆನ್ನಾಗಿರ್ತದೆ. ಆಗಲೇ ಹೇಳಿದಾಗೆ ನೀವು ನಿಮ್ಮನ್ನು ಫಸ್ಟು ಪ್ರೀತಿ ಮಾಡಿ. ಯುವರ್ ಸೆಲ್ಫ್ ಲವನ್ನು ಮಾಡಿ. ಆನಂತರ ಬೇರೆಯವರನ್ನು ಪ್ರೀತಿ ಮಾಡಿ. ಎಲ್ಲರನ್ನು ಪ್ರೀತಿ ಮಾಡಿ, ಎಲ್ಲರನ್ನು ಗೌರವಿಸಿ. ಆದರೆ ಎಲ್ಲರಲ್ಲೂ ನಂಬಿಕೆ ಇಡೋದು ತಪ್ಪು ಅನ್ನೋಂಥದ್ದು ತುಂಬ ಚೆನ್ನಾಗಿದೆ. ಬನ್ನಿ ಚಾನ್ಸ್ ಮಾಡಿಲ್ಲ ವೃಷಭ ರಾಶಿಯವರಿಗೆ. ನಿಮಗೂ ಕೂಡ ಅದೃಷ್ಟದ ಕೀಲಿ ಕೈ ನಿಮ್ಮ ಜೊತೆಯಲ್ಲೇ ಇದೆ. ಮಹಾಲಕ್ಷ್ಮಿಯ ಆಶೀರ್ವಾದ ಇದೆ. ಯಾರೆಲ್ಲ ನಾಯಿಗಳನ್ನು ಸಾಕಿದ್ದೀರಾ ದಯವಿಟ್ಟು ಅದರ ಆರೋಗ್ಯ ಕಡೆ ಗಮನನ ಕೊಡಿ ಅನ್ನೋವಂಥದ್ದು ಇದೆ. ಒಂದು ಯಾರೂ ಕಾಂಟ್ಯಾಕ್ಟ್ ಸಿಚುವೇಷನಲ್ಲಿರೋವಂಥವ್ರು ಮತ್ತು ರಿಯೂನಿಯನ್ ಆಗುವಂಥದ್ದು ಇದೆ. ಪಾಪು ಬರುವಂಥದ್ದು ಇದೆ. ಸೋಲ್ಮೇಟ್ ಎನರ್ಜಿ ಕೂಡ ಇಲ್ಲಿ ಇದೆ.
ಅವ್ರಿಗೆ ಏಂಜಲ್ಸ್ ಆಶೀರ್ವಾದ ಇದೆ. ಯಾವಾಗ ಈ ಸಣ್ಣದಾಗಿ ಬಿಸ್ನೆಸ್ ಶುರು ಮಾಡಿರೋಂಥವ್ರು ಯೋಚನೆ ಮಾಡ್ತಾಯಿದ್ರೆ ಖಂಡಿತ ನಿಮ್ಮ ಬಿಸ್ನೆಸ್ ಚೆನ್ನಾಗಾಗುತ್ತೆ ಅನ್ನೋವಂಥದ್ದು ಇದೆ. ಬಿಸ್ನೆಸ್ ಗ್ರೋತ್ ಆಗುತ್ತೆ ಅನ್ನೋವಂಥದ್ದು ಇದೆ. ಬರೋ ಅಮಾಸೆ ಎಲ್ಲ ಮುಂದೆ ಬರುವಂಥ ಹುಣ್ಣಿಮೆ ನಂತರ ನಿಮ್ಮ ಜೀವನದಲ್ಲಿ ಎಲ್ಲನೂ ಒಂದು ಒಳ್ಳೆಯ ರೀತಿಯಲ್ಲಿ ಬದಲಾವಣೆ ಆಗುವಂಥದ್ದು ಇದೆ ಅನ್ನೋಂಥ ಒಂದು ಮೆಸೇಜ್ ಬರ್ತಾ ಇದೆ. ಬನ್ನಿ ವೃಷಭ ರಾಶಿಯವರಿಗೆ ಅಕ್ಟೋಬರ್ ತಿಂಗಳಿನಲ್ಲಿ ಒಂದು ಹೆಸರನ್ನು ನೋಡುವ. ಒಂದೇ ಒಂದು ಪ್ರಶ್ನೆನ ನಿಮ್ಮ ಮನಸ್ಸಿನಲ್ಲಿ ಇಟ್ಕೊಂಡು ಈ ಪೆಂಡಾಲಿಯಮ್ನ ನೋಡೋದ್ರಿಂದ ನಿಮಗೆ ಖಂಡಿತವಾಗ್ಲೂ ಹೆಸರನ್ನು ಸಿಗುತ್ತೆ. ಏಂಜಲ್ಸ್ ವೃಷಭ ರಾಶಿಯವರ ಅಕ್ಟೋಬರ್ ತಿಂಗಳಿನಲ್ಲಿ ನನ್ನ ವ್ಯೂವರ್ಸ್ ಏನು ಪ್ರಶ್ನೆನ ಅವರು ಅಂದ್ಕೊಂಡಿದ್ದಾರೆ ಅದಕ್ಕೆ ಓನ್ಲಿ ಹೆಸರನ್ನು ಹೇಳಿ ಪೆಂಡಾಲಿಯಮ್. ಟ್ರೈ ಅಗೇನ್ ಅಂತ ಬಂತು, ಮತ್ತೆ ಟ್ರೈ ಮಾಡುವ. ಏಂಜಲ್ಸ್ ಪ್ಲೀಸ್ ಓನ್ಲಿ ಹೆಸರನ್ನು. ಎಸ್, ನಿಮ್ಮ ಯಾರೆಲ್ಲ ಪ್ರಶ್ನೆಯನ್ನು ಕೇಳ್ಕೊಂಡಿದ್ರಿ ಅವ್ರಿಗೆ ಎಸ್ ಅಂತ ಮೆಸೇಜ್ ಬಂದಿದೆ. ಓಕೆ, ಇದಿಷ್ಟು ಅಕ್ಟೋಬರ್ ತಿಂಗಳು ವೃಷಭ ರಾಶಿಯವರ ಮಂತ್ಲಿ ರೀಡಿಂಗ್ ಆಗಿತ್ತು. ಯಾರಿಗೆಲ್ಲ ರೆಸನೇಟ್ ಆಯಿತು ಅವ್ರು ಮಾತ್ರ ತೊಗೊಳ್ಳಿ, ರೆಸನೇಟ್ ಆಗಿಲ್ಲ ಅಂದರೆ ಬೇಡ. ಎಲ್ರಿಗೂ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಪ್ಲೀಸ್ ಸಬ್ಸ್ಕ್ರೈಬ್, ಶೇರ್ ಆ್ಯಂಡ್ ಲೈಕ್ ಮೈ ಚಾನಲ್. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಒಳ್ಳೆಯದಾಗಲಿ.